ಈ ಹಂತಕ್ಕೆ ಬರಕ್ಕೆ ತಾವು ಒಬ್ಬರು ಕಾರ್ಯಕರ್ತರು ಅಂತ ಹೇಳಿದ್ರೆ ಈ ಹಂತದಲ್ಲಿ ಖುಷಿ ಇದೆಯಾ ಪಶ್ಚಾತ್ತಾಪ ಇದೆ? ನಾನು ಖುಷಿಯಾಗಿ ಕೆಲಸ ಮಾಡ್ತಾ ಇದ್ದೆ. ಅಲ್ಲ ಅವರು ಈ ಹಂತಕ್ಕೆ ನನಗೆ ನೋಡಿ, ನಾನಂತೂ ಅದೇನೋ ಅಸೂಯೆ ಹೊಟ್ಟೆ ಕಿಚ್ಚು ಅಂತಾರೆ, ಅದೆಂತದ್ದು ಎಲ್ಲರಿಗೂ ಹೊಟ್ಟೆ ಕಿಚ್ಚು ಬಂದ್ಬಿಟ್ಟೈತೆ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದು ಅಂತ ಹೇಳಿ. ನಮಗಂತೂ ಯಾವ ಹೊಟ್ಟೆ ಕಿಚ್ಚು ಇಲ್ಲ, ಯಾವುದೂ ಇಲ್ಲ. ಹೊಟ್ಟೆ ಕಿಚ್ಚು ಬಂದಿರೋದು ಕಾಂಗ್ರೆಸ್ ಅಲ್ಲಿ ಅವರಲ್ಲ, ಟೈಮ್ಗಳು ಕೊಟ್ಕೊಂಡು ಓಡಾಡ್ತಾವ್ರಲ್ಲ ಹಲವಾರು ಜನ, ಅವ್ರ ಪಕ್ಷದಲ್ಲ ಅಲ್ಲಿ ಹೊಟ್ಟೆ ಅನ್ನೋ ಶುರುವಾಗಿರೋದು ಅವರೇ. ನಮ್ಮ ಪಕ್ಷದಲ್ಲಾಗಲಿ ಸಾರ್ವಜನಿಕವಾಗಲಿ ಯಾರದು ಹೊಟ್ಟೆ ಕಿಚ್ಚಿಲ್ಲ. ನಮ್ಮ ಕೈಲಿದೆಯಾ? ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆದಾಗ ಯಾರಾದರೂ ನಾನು ಮುಖ್ಯಮಂತ್ರಿ ಆಗ್ತೀನಿ ಅಂತ ಜ್ಯೋತಿಷ್ಯರು ಹೇಳಿದ್ರು, ಇಲ್ಲ ಯಾರಾದ್ರೂ ನಮ್ಮ ಪಕ್ಷದ ಕಾರ್ಯಕರ್ತರು ಹೇಳಿದ್ರ? ಕೂಗ್ತಾರೆ, ಕೆಲವರು ಅಭಿಮಾನದಿಂದ ಮುಂದಿನ ಮುಖ್ಯಮಂತ್ರಿ ಅಂತ ಕೂಗ್ತಾರೆ. ಹಾಗಂತೇಳಿ ತಲೆ ತಿರ್ಗಕ್ಕಾಯ್ತದ ನಾವು? ಯಾವುದೋ ಭಗವಂತನ ಅನುಗ್ರಹ. ಈಗ ನಾನು 2 ಬಾರಿ ಮುಖ್ಯಮಂತ್ರಿ ಆಗೋದು ಹೇಗಿದ್ದನು, ನಾನು ಕ್ಲಿಯರ್ ಮೆಜಾರಿಟಿ ಒಳಗೆ ಮುಖ್ಯಮಂತ್ರಿ ಆದ್ನ. ಭಗವಂತನ ನಡೆಯಲ್ಲಿ ಬರೆದಿದ್ದ ಆಗಿದ್ದೀನಿ. ಇನ್ನೊಂದು ಬಾರಿ ಬರೀತಾನೆ ಅಂದರೆ ಆಗಬೇಕು ಅಂದ್ರೆ ಭಗವಂತನ ಇಚ್ಛೆ, ಆಗಬೇಕು ಅಂದ್ರೆ ಜನಗಳ ಇಚ್ಛೆ ಏನಿದೆ ನೋಡೋಣ ಅಂತ. ಅವರು ಕೊಡಲ್ಲ, ಅವರಿಗೆ ಅದು ಅವ್ರ ಪಕ್ಷದ ಕಾರ್ಯಕರ್ತರಿಗೆ ಹೊಟ್ಟೆ ನೋವೇನಿದೆ ಆ ಹೊಟ್ಟೆ ನೋವು ಪಡ್ಕೊಂಡೇ ಇರಿ ನೀವು. ನಾನು ಆರಾಮಾಗಿ ಮಜವಾಗಿ ಇರ್ತೀನಿ ಈ ಜಾಗದಲ್ಲಿ ಬಿಗಿಯಾಗಿ. ನೀವು ಹೊಟ್ಟೆ ಉರಿ ಪಟ್ಕೊಂಡು ಹೊಟ್ಟೆ ನೋವು ಪಟ್ಕೊಂಡು ಹಿಂಗೆ ಕಾರ ಕಳೀರಿ ಅಂತ ಹೇಳಿರೋದು ಅವರು. ಅವರೇ ಹೇಳ್ತಾ ಇರೋದು, ನಾನು ಹೇಳ್ತಿಲ್ಲ. ಅವರೇ ಹೇಳ್ಕೊಂಡವ್ರಲ್ಲ, ಹೈಕಮಾಂಡ್ ಹೇಳಿದಾರೆ ಅಂತ ಹೇಳ್ತಾರೆ. ಮಗ ಏನ್ ಹೇಳ್ತಾನೆ, ಇಲ್ಲ ಪ್ರಶ್ನೆನೇ ಇಲ್ಲ, ಮುಂದಿನ 5 ವರ್ಷ ಇರಲಿ, ಮುಂದಕ್ಕೂ ನಾವೇ ಇರ್ತೀವಿ ಅಂತ. ನಾವು ನಮ್ಮಲ್ಲೇ ನೋಡಿದೀವಲ್ಲ, ಇದ್ದಾಗ ನಮಗೂ ಎಕ್ಸ್ಪೀರಿಯನ್ಸ್ ಆಗಿದೆಯಲ್ಲ. ಅದರಿಂದ ಬಹುಶಃ ಕಾಂಗ್ರೆಸ್ನಲ್ಲೂ ಬಹಳ ಜನಕ್ಕೆ ಎಕ್ಸ್ಪೀರಿಯನ್ಸ್ ಆಗಿದೆ. ಪಾಪ ಹೇಳೋ ಪರಿಸ್ಥಿತಿಲಿಲ್ಲ. ಅವರೇ ಆಗಿ ಬಿಟ್ಕೊಡಲ್ಲ, ನನ್ನ ಅಭಿಪ್ರಾಯದಲ್ಲಿ ಅವರೇ ಆಗಿ ಬಿಟ್ಕೊಡೋ ಪ್ರಶ್ನೆ ಇಲ್ಲ. ಹೈಕಮಾಂಡ್ನು ಎದುರಿಸಿ ಹೈಕಮಾಂಡ್ನು ಇವತ್ತು ಮಾತಾಡ್ತಾ ಇರತಕ್ಕಂಥ ಪರಿಸ್ಥಿತಿನಲ್ಲಿ ಇಟ್ಕೊಂಡಿದ್ದಾರೆ. ಇಲ್ಲ, ಇಲ್ಲಿವರೆಗೆ ಒಂದು ನಿಮ್ಮ ಗಮನಕ್ಕೆ ತರ್ತಕ್ಕಂಥದ್ದು, 1700 ಕೋಟಿ ಬಂಡವಾಳನ ಆಗ್ತಕ್ಕಂಥದ್ದಕ್ಕೆ ನಮ್ಮ ಕುದುರೆಮುಖ ಏನಿದೆ ಆ ಒಂದು ಕಂಪನಿಗೆ ಎಲ್ಲ ರೀತಿ ಕಾರ್ಯಕ್ರಮ ರೂಪಿಸಿ ಹೊರಟು. ಯಾಕೆಂದ್ರೆ ಅದು ಒಂದು ಕಾಲದಲ್ಲಿ ತುಂಬಾ ಲಾಭದಾಯಕವಾಗಿ ನಡೀತಾ ಇತ್ತು. ರಾಜ್ಯ ಸರ್ಕಾರಕ್ಕೂ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸ್ ಕಟ್ಟಿದ್ದಾರೆ. ಆಕ್ಚುಲಿ ರಾಜ್ಯ ಸರ್ಕಾರಕ್ಕೂ ಅನುಕೂಲ ಇತ್ತು. ಅಲ್ಲಿ ಈಗ ಕುದುರೆಮುಖ ಏರಿಯಾದಲ್ಲಿ ಕೆಲವು ಅರಣ್ಯದ ಒಂದು ರಿಸ್ಟ್ರಿಕ್ಷನ್ ಇಂದ ಈಗ ಅವರಿಗೆ ಬೇರೆ ಕಡೆ 2016ರಲ್ಲಿ ದೇವದಾರ ಅಂತಕ್ಕಂಥ ಭಾಗದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರವೇ ಲ್ಯಾಂಡ್ ಅಲಾಟ್ ಮಾಡಿದ್ದಾರೆ. ನಾನು ಮಾಡಿರೋದಲ್ಲ, ಅವರೇ ಮಾಡಿರ್ತಕ್ಕಂಥದ್ದು. ಅದಕ್ಕೆ ದುಡ್ಡು ಕಟ್ಟಿದ್ದಾರೆ QCLನವರು. ನಾನು ಯಾವಾಗ ಮೊದಲನೇ ಸೈನ್ನ ಕೇಂದ್ರ ಸರ್ಕಾರದಲ್ಲಿ ಆದಂಥದ್ದಿದೆ, ಅದಕ್ಕೆ ಏನಾದರೂ ಮಾಡಿ ತಡೆ ಒಡ್ಡಬೇಕು ಅಂತ ಹೇಳಿ ಇವತ್ತಿನವರಿಗೆ ಒಂದು ರಸ್ತೆ ಮಾಡಿ ಅಲ್ಲಿ ಎಕ್ಸ್ಟ್ರಾಕ್ಷನ್ಗೆ ಪರ್ಮಿಷನ್ನೇ ಕೊಡ್ತಾ ಇಲ್ಲ. ಅದು ಒಂದು ಭಾಗ. HMT 100 ವರ್ಷದ್ದು ಮಹಾರಾಜರ ಕಾಲದಲ್ಲಿ ಕೊಟ್ಟಂಥದ್ದು, ಅದು ಫಾರೆಸ್ಟ್ ಲ್ಯಾಂಡ್ ಅಂತ ಅದಕ್ಕೊಂದು ಕೋರ್ಟ್ಗೆ ಹಾಕೊಂಡು ಕೂತ್ಕೊಂಡಿದ್ದಾನೆ. ಅದನ್ನು ನಾವು ಏನು ಹೊಸದಾಗಿ ಪುನಶ್ಚೇತನಗೊಳಿಸಬೇಕು ಅಂತ ಹೊರಟಿರ್ತಕ್ಕಂಥದಕ್ಕೆ ಇಲ್ಲಿ ನಡೀತಿರ್ತಕ್ಕಂಥ ಈ ಭಾಗ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.